ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಬನ್ನಿ ಇವತ್ತು ಬೇಗನೆ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ನಾನಿವತ್ತು ಮಾಡ್ತಾ ಇರೋದು ಹೆಸರು ಬೇಳೆ ದೋಸೆ. ಹೆಸರು ಬೇಳೆ ದೋಸೆಗೆ ನಾವು ಫಸ್ಟು ಹೆಸರು ಬೇಳೆನ ರಾತ್ರಿ ನೆನೆಸಿಟ್ಕೊಂಡ್ಬಿಡ್ಬೇಕು. ಇದು ನೆನೆಸೋದ್ರಿಂದ ಕ್ವಿಕ್ಕಾಗಿ ನಾವು ಬೆಳಿಗ್ಗೆ ಬೇಗನೆ ಇನ್ಸ್ಟೆಂಟಾಗಿ ಈ ದೋಸೆನ ಮಾಡ್ಕೊಳ್ಬೋದು. ನಾವು ಹೆಸರು ಬೇಳೆ ನೆನೆಸಿಟ್ಕೊಂಡಿರೋದಷ್ಟು ಮಿಕ್ಸರ್ ಗ್ರೈಂಡ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಮಗೆ ಇದಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಆ ಇಂಗ್ರೀಡಿಯೆಂಟ್ ಯಾವುದು ನೋಡೋಣ ಬನ್ನಿ. ಫಸ್ಟು ನಾನು ಇದಕ್ಕೆ ಹಾಕೊಳ್ತಾ ಇರೋದು ಒಂದು 2 ಪೀಸಷ್ಟು ಶುಂಠಿ, ಹಾಗೆ 2ರಿಂದ 3 ನಿಮ್ಗೆ ಖಾರಕ್ಕೆ ಬೇಕು ಅನ್ನುವಷ್ಟು ಹಸಿಮೆಣಸು. ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಈ ಥರ ಪೋರ್ ಮಾಡ್ಕೊಂಬಿಡೋಣ, ಸರಿನಾ? ಇದಕ್ಕೆ ನಾವಿವಾಗ ನಿಮಗೆ ಬೇಕಾದಂತಹ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ಲೈಕ್ ನೀವು ಎಲ್ಲ ತರಕಾರಿ ಆ್ಯಡ್ ಮಾಡ್ಬೋದು, ಬಟ್ ನಾನು ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿಮೆಣಸು ಆಲ್ರೆಡಿ ಗ್ರೈಂಡ್ ಮಾಡೋಕೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಅಷ್ಟೇ ನಾನು ಆ್ಯಡ್ ಮಾಡ್ತಾ ಇರೋದು. ಈ ಚಾಪರ್ ಇದೆ ನೋಡಿ, ಇದರಲ್ಲೇ ನಾನು ಅಷ್ಟು ಫೈನಾಗಿ ಚಾಪ್ ಮಾಡಿರೋದು. ಲಿಂಕ್ ಬೇಕಾದರೆ ಕೇಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಫೈನಾಗಿ ಚಾಪ್ ಆಗುತ್ತೆ ಅದು. ಸೊ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಡಾ, 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನಿಧಾನಕ್ಕೆ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಹದಕ್ಕೆ ಬರುವಷ್ಟು ನಾವು ಈ ಕನ್ಸಿಸ್ಟೆನ್ಸಿನ ಕಾಪಾಡ್ಕೋಬೇಕು, ಸರಿನಾ? ನೋಡಿ, ನೊರೆ ಬರ್ತಾ ಇದೆ, ಬಿಕಾಸ್ ನಾವು ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಸೋಡಾ ಹಾಕಿದ್ದೀವಿ. ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಇದಕ್ಕೆ ಏನು ಅಂತ ಹೇಳಿದ್ರೆ 1 ಕಪ್ಪಷ್ಟು ಬಾಂಬೆ ರವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ರವೆನೂ ಕೂಡ ಯೂಸ್ ಮಾಡ್ಬೋದು. ಇದು ಹಾಕೋದ್ರಿಂದ ನಮಗೆ ಇನ್ಸ್ಟೆಂಟಾಗಿ ನಾವು ದೋಸೆನ ಬೈಂಡಿಂಗ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೋಬೋದು, ದೋಸೆ ಬ್ಯಾಟರ್ನ. ಸೊ ಅದಕ್ಕೆ ನಾವು ಈ ರವೆನ ಹಾಕೋಬೋದು. ನೀವು ಇದಕ್ಕೆ ಕ್ಯಾರೆಟ್ ತುರಿದು ಹಾಕ್ಕೊಳ್ಬೋದು, ಅಥವಾ ನಿಮ್ಗೆ ಆಲೂಗಡ್ಡೆ ಬೇಕು ಅಂದರೆ ಅದನ್ನು ತುರಿದು ಹಾಕ್ಕೊಳ್ಬೋದು. ಹಾಗೆ ಕೆಲವೊಬ್ರು ಬೀನ್ಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡೋಕೋತಾರೆ, ಅದನ್ನು ಕೂಡ ಹಾಕೋಬೋದು. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಈ ರೀತಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನೋಡಿ, ಈ ರೀತಿಯಾಗಿ ನೀವು ಹುಯ್ಕೋಬೇಕು. ಕಾವಲಿನಲ್ಲಿ ಹುಯ್ಯೋದು ಅಂದರೆ ದೋಸೆ ಹಾಕೋದು, ಸರಿನಾ? ಇದ್ರ ಮೇಲೆ ನಾನು ಟಾಪಿಂಗಿಗೆ ಆರಿಗ್ಯಾನೋ ಹಾಕೊಳ್ತಾ ಇದ್ದೀನಿ. ಇದು ನಿಮಗೆ ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ. ಇದು ಹೆಲ್ದಿ ವರ್ಷನ್ ದೋಸೆ ಆಗಿರೋದ್ರಿಂದ ನೀವು ಆರಿಗ್ಯಾನೋನ ಆರಾಮಾಗಿ ಯೂಸ್ ಮಾಡ್ಬೋದು. ಪ್ಲಸ್ ನಾನು ಸ್ವಲ್ಪ ಸ್ಪೆಷಲ್ ಫ್ಲೇವರ್ ಇರಲಿ ಅಂತ ಪೆರಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಪೆರಿ ಮಸಾಲ ಕೂಡ ನಿಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ತಿನ್ನೋದಕ್ಕೂ ಟೇಸ್ಟಿ ಅಂತ ಅನಿಸುತ್ತೆ. ನೋಡಿ, ಈ ರೀತಿ ಒಂದು 2 ನಿಮಿಷ ಬೆಂದರೆ ಸಾಕು ಒಂದು ಸೈಡು. ಅದಾದಮೇಲೆ ನೀವು ಆರಾಮಾಗಿ ಇದನ್ನು ಫ್ಲಿಪ್ ಮಾಡ್ಬೋದು, ಸರಿನಾ? ಸೊ ಒಂದು ಸ್ವಲ್ಪ ಕಾಯಕ್ಕೆ ಬಿಡಿ, 1-2 ನಿಮಿಷ ಚೆನ್ನಾಗಿ ಕಾಯಲಿ. ಅದಾದಮೇಲೆ ಚೆನ್ನಾಗಿ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕಾಗತ್ತೆ. ಇದೇ ರೀತಿ ಇನ್ನೊಂದು ಸೈಡನ್ನು ಚೆನ್ನಾಗಿ ಕಾದ್ಮೇಲೆ ಇದನ್ನು ನೀವು ಸರ್ವ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನೀಟಾಗಿ ಇದನ್ನು ತೆಕ್ಕೊಳ್ಳಿ, ಸರಿನಾ? ಸ್ವಲ್ಪ ಕಾದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ, ಇಲ್ಲಾಂತಂದರೆ ಸ್ವಲ್ಪ ಅಂಟ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಇದು ಚೆನ್ನಾಗಿನೇ ಎದ್ದು ಬರುತ್ತೆ. ಯಾವುದೇ ರೀತಿ ನಿಮ್ಗೆ ಅಂಟ್ಕೊಳ್ಳೋದು ಇಲ್ಲ ದೋಸೆ ಏಳ್ದಿರೋ ಇರೋಂಗೆ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಈ ದೋಸೆ ಸ್ಪೆಷಾಲಿಟಿನೇ ಅದು, ಯಾಕಂದರೆ ಬೈಂಡಿಂಗಿಗೆ ನಾವು ಹಾಕಿರೋದು ರವೆ. ಸೊ ರವೆ ಚೆನ್ನಾಗಿ ಬೈಂಡ್ ಮಾಡುತ್ತೆ, ಜೊತೆಗೆ ಹೆಸರು ಬೇಳೆನೂ ಬೈಂಡಿಂಗ್ ಕೆಲಸನ ಮಾಡುತ್ತೆ. ಸೊ ಇನ್ನೊಂದು ದೋಸೆ ನಾನಿಲ್ಲಿ ಹುಯ್ದು ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ನೋಡಿ, ಸ್ವಲ್ಪ ಒಂದು ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಎಣ್ಣೆನೂ ಹಾಕೋಬೋದು, ತುಪ್ಪನೂ ಹಾಕೋಬೋದು, ದಟ್ ಈಸ್ ಯುವರ್ ಆಪ್ಷನ್. ಹಾಗೆ ನಾವು ಚೆನ್ನಾಗಿ 1 ಸೌಂಡ್ ಸಾಕಾಗುತ್ತೆ ದೋಸೆ ಹುಯ್ಯೋದಕ್ಕೆ. ಒಂದೇ 1 ಸೌಂಡು, ಜಾಸ್ತಿ ಹಾಕ್ಕೊಳ್ಬೇಡಿ. ಅದು ಸ್ವಲ್ಪ ತುಂಬ ದಪ್ಪ ಆಗಿಬಿಟ್ರೆ ತಿನ್ನೋದಕ್ಕೆ ನಮ್ಗೆ ಅಷ್ಟು ಟೇಸ್ಟಿ ಅಂತ ಅನಿಸೋದಿಲ್ಲ. ನೀವು ಬೇಕಾದರೆ ಫುಲ್ಲು ದಪ್ಪ ದೋಸೆನೂ ಹುಯ್ಕೋಬೋದು. ನಾನು ಸ್ವಲ್ಪ ಈ ಬೇಸನ್ ಚೀಲ ಅಂತೆಲ್ಲ ಹೇಳ್ತಾರೆ ನೋಡಿ, ಆ ಥರ ನಾನು ಒಂದು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ರೀತಿ ಹಾಕ್ಕೊಂಡ್ರೆ ಇನ್ನೂ ಕ್ರಿಸ್ಪಾಗಿ, ಇನ್ನೂ ತೆಳುವಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸೊ ಈ ರೀತಿಯಾದಂತಹ ಬ್ರೇಕ್ಫಾಸ್ಟ್ ಯಾರ್ಯಾರು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರೋ ಅವರಿಗೆ ತುಂಬಾ ಸೂಟಬಲ್ ಆಗಿರುತ್ತೆ ನನ್ನ ಪ್ರಕಾರ. ಯಾಕಂದರೆ ಇದಕ್ಕೆ ಬಟರ್ ಯೂಸ್ ಮಾಡಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ಈ ರೆಸಿಪಿ ಸೂಪರ್ ಆಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಇದು ನೀವು ಚಟ್ನಿ ಜೊತೆಗಾದರೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ಇಲ್ಲ ಸಾಸ್ ಜೊತೆಗೂ ತಿನ್ಬೋದು. ನಾನು ಸ್ವಲ್ಪ ಸಾಸ್ ಜೊತೆ ಕಾಂಬಿನೇಷನ್ ಮಾಡಿದೆ, ಯಾಕಂದರೆ ಸ್ವಲ್ಪ ಮೇಲೆ ಪೆರಿ ಮಸಾಲ ಹಾಕಿರೋದ್ರಿಂದ ಇದು ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡ್ತಾಯಿತ್ತು. ಸೊ ಹಾಗಾಗಿ ಸಾಸ್ ಒಟ್ಟಿಗೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಜೊತೆ ನೀವು ಇದನ್ನು ಸವಿಬೋದು.
ಹಾಗಾದರೆ ಈ ರೆಸಿಪಿ ಇಷ್ಟ ಆಯ್ತಲ್ಲ ನಿಮಗೆ? ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಹಾಗಾದರೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು ವೀಕ್ಷಕರೇ.